ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ನಿಜ. ಜಗತ್ತನ್ನು ಬೆಳಗುವ ಸೂರ್ಯನು ಕಾಣದ್ದನ್ನು ಕವಿ ಕಂಡ ಅಂದ್ರೆ ಕವಿಯ ಸಾಮರ್ಥ್ಯ ಅದ್ಭುತ, ಅನನ್ಯ. ಕವಿಗೆ ಈ ಸುಂದರವಾದ ನಿಸರ್ಗ ಕಾವ್ಯ ಸೃಷ್ಟಿಯ ಸ್ವರ್ಗ. ಕವಿ ಹೂವಿನಲ್ಲಿ ನಗುವನ್ನು, ಮಳೆಯಲ್ಲಿ ಸಂಗೀತದ ನಾದವನ್ನು ಅರಳಿಸುತ್ತಾನೆ. ಕವಿಗಳು ತಮ್ಮ ಅನುಭವ ಮತ್ತು ಆಲೋಚನೆಗಳನ್ನು ವ್ಯಕ್ತಪಡಿಸುವ ಸಾಹಿತ್ಯವೇ ಭಾವಗೀತೆಗಳು. ಇಂತಹ ಭಾವಗೀತೆಗಳು ನಮ್ಮ ಮನಸ್ಸನ್ನೇ ಹಿತವನ್ನಾಡುವ ಮಾಡುತ್ತವೆ. ಅಂತಹ ಒಂದು ಸುಂದರ ಭಾವಗೀತೆ ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ. ಈ ಭಾವಗೀತೆಗೆ ಧ್ವನಿಯಾಗಲಿದ್ದಾರೆ 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳನ್ನು. ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ, ಬಾನಗೋಡೆಯಲ್ಲಿ ಪುಟಕಿಂಡಿಗಳು ಮಿರುಗುತ್ತಿರುವ ಚುಕ್ಕಿ. ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ, ಬಾನಗೋಡೆಯಲ್ಲಿ ಪುಟಕಿಂಡಿಗಳು ಮಿರುಗುತ್ತಿರುವ ಚುಕ್ಕಿ. ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ. ಯಾವುದೋ ನೀಲಿಮೆ ಆಸೆಯ ಲೋಕ, ಅದರ ದಿವ್ಯ ಬೆಳಕು. ನಮ್ಮ ಮನೆಗೆ ಹಗಲಿರುಳು ಜಿನುಗುತ್ತಿರೆ, ನಡೆಯುತ್ತಿರುವುದು ಬದುಕು. ಯಾವುದೋ ನೀಲಿಮೆ ಆಸೆಯ ಲೋಕ, ಅದರ ದಿವ್ಯ ಬೆಳಕು. ನಮ್ಮ ಮನೆಗೆ ಹಗಲಿರುಳು ಜಿನುಗುತ್ತಿರೆ, ನಡೆಯುತ್ತಿರುವುದು ಬದುಕು. ಅಲ್ಲಿನ ಜನಗಣ ಯಾರೋ ಏನೋ, ಬಲ್ಲು ದಂಡ ಮುಗಿಲು. ಸನಿಹವಿದ್ದರೂ ಎಷ್ಟು ದೂರವಿದೆ ನಮ್ಮ ನೆರೆಯ ಮಹಲು. ಅಲ್ಲಿನ ಜನಗಣ ಯಾರೋ ಏನೋ, ಬಲ್ಲು ದಂಡ ಮುಗಿಲು. ಸನಿಹವಿದ್ದರೂ ಎಷ್ಟು ದೂರವಿದೆ ನಮ್ಮ ನೆರೆಯ ಮಹಲು. ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ, ಬಾನಗೋಡೆಯಲ್ಲಿ ಪುಟಕಿಂಡಿಗಳು ಮಿರುಗುತ್ತಿರುವ ಚುಕ್ಕಿ. ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ. ಕೆಂಪು ಕಪ್ಪು ಬಿಳಿ ಬಣ್ಣದ ಮೋಡ, ಮಳೆ ಬಿಲ್ಲಿನ ಹಾರ. ತೂಗು ಬಿಟ್ಟು ಸಿಂಗರಿಸುತ್ತಿ ಹರದು ಚೆಲುವಿಗೆಲ್ಲಿ ಪಾರ. ಕೆಂಪು ಕಪ್ಪು ಬಿಳಿ ಬಣ್ಣದ ಮೋಡ, ಮಳೆ ಬಿಲ್ಲಿನ ಹಾರ. ತೂಗು ಬಿಟ್ಟು ಸಿಂಗರಿಸುತ್ತಿ ಹರದು ಚೆಲುವಿಗೆಲ್ಲಿ ಪಾರ. ನಿತ್ಯ ನೋಡುವೆವು ಪಡೆವೆವು ಬೆಳಕ, ತಿಳಿಯದೆಲ್ಲ ಗುಟ್ಟು. ನಿತ್ಯ ನೋಡುವೆವು ಪಡೆವೆವು ಬೆಳಕ, ತಿಳಿಯದೆಲ್ಲ ಗುಟ್ಟು. ಎಂದಿಗಾದರೂ ಅಲ್ಲಿಗೈದುವೆವು ಭೂಮಿಯನ್ನು ಬಿಟ್ಟು. ಎಂದಿಗಾದರೂ ಅಲ್ಲಿಗೈದುವೆವು ಭೂಮಿಯನ್ನು ಬಿಟ್ಟು. ಓ ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ, ಬಾನಗೋಡೆಯಲ್ಲಿ ಪುಟಕಿಂಡಿಗಳು ಮಿರುಗುತ್ತಿರುವ ಚುಕ್ಕಿ. ಬಾನಿಂದಾಚೆಗೆ ಬೆಳಕಿನ ಪೂರ, ಸೂರ್ಯ ಚಂದ್ರ ಕಿಟಕಿ, 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 ಸೂರ್ಯ ಚಂದ್ರ ಕಿಟಕಿ. ಧನ್ಯವಾದಗಳು. ಕವಿ ಸಿ.ಪಿ. ಕೃಷ್ಣಕುಮಾರ್ ಅವರ ಸುಂದರ ಭಾವಗೀತೆಯನ್ನು ಹಾಡಿ ರಂಜಿಸಿದ 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಸುಂದರ ಭಾವಗೀತೆಗೆ ತರಬೇತಿಯನ್ನು ನೀಡಿದ ಸಂಗೀತ ಶಿಕ್ಷಕರಾದ ವಿದ್ವಾನ್ ಶ್ರೀನಾಥ್ ಸರ್ ಅವರಿಗೆ ಧನ್ಯವಾದಗಳು.